ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಯಸ್ಸಾದಂತೆ ನಮ್ಮ ದೇಹದ ಕೇಂದ್ರ ಸ್ತಂಭವಾದ ನಮ್ಮ ಬೆನ್ನು ಮೂಳೆಯು ಕ್ರಮೇಣ ಸವೆತಕ್ಕೆ ಒಳಗಾಗುತ್ತೆ. ಮೂಳೆಗಳು ದುರ್ಬಲವಾಗುತ್ತವೆ ಮತ್ತು ಕೀಲುಗಳು ಗಟ್ಟಿಯಾಗುತ್ತವೆ. ಇದು ಸಾಮಾನ್ಯವಾಗಿ ನೋವು, ಚಲನಶೀಲತೆ ಕಡಿಮೆಯಾಗೋದು ಮತ್ತು ಬೆನ್ನು ಮೂಳೆಯ ವಿರೂಪಗಳಿಗೆ ಕಾರಣವಾಗುತ್ತೆ. ಡಿಜನರೇಟಿವ್ ಡಿಸ್ಕ್ ಕಾಯಿಲೆ, ಬೆನ್ನು ಮೂಳೆಯ ಸ್ಟೆನೋಸಿಸ್ ಮತ್ತು ಆಸ್ಟಿಯೋಪೊರೋಸಿಸ್ನಂತಹ ಪರಿಸ್ಥಿತಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಈ ಬದಲಾವಣೆಗಳು ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಜೀವನದ ಗುಣಮಟ್ಟದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಜೀವಿತಾವಧಿ ಹೆಚ್ಚುತ್ತಿದ್ದಂತೆ ವಯಸ್ಸಾದವರಲ್ಲಿ ಬೆನ್ನು ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚು ಸಾಮಾನ್ಯವಾಗಿದ್ದು, ಈ ಅವಧಿಯಲ್ಲಿ ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸಕರು ವಯಸ್ಸಾದ ಬೆನ್ನು ಮೂಳೆಯ ರೋಗ ನಿರ್ಣಯ, ನಿರ್ವಹಣೆ ಮತ್ತು ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಹೇಗೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಬೆನ್ನು ಮೂಳೆಯ ಸಂಪೂರ್ಣ ಆರೋಗ್ಯದ ಬಗ್ಗೆ ನಾವಿವತ್ತು ಮಾತಾಡೋಣ. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬೆಂಗಳೂರಿನ ವೈದ್ಯರಾದ ಡಾಕ್ಟರ್ ರಮೇಶ್ ದಳವಾಯಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಡಾಕ್ಟರ್, ಏಜಿಂಗ್ ಸ್ಪೈನ್ ಬಗ್ಗೆ ನಾವಿವತ್ತು ಮಾತನಾಡ್ತಾ ಇದ್ದೀವಿ. ಏಜಿಂಗ್ ಸ್ಪೈನ್ ಅಂದ ತಕ್ಷಣ ಅಂದ್ರೆ ವಯಸ್ಸಾದಂತೆ ನಮ್ಮ ಸ್ಪೈನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನುವಂಥದ್ದು, ಮತ್ತೆ ವಾಟ್ ಎಕ್ಸಾಕ್ಟ್ಲಿ ಈಸ್ ಏಜಿಂಗ್ ಸ್ಪೈನ್ ಅನ್ನುವಂಥದ್ದು ಡಾಕ್ಟರ್? ಓಕೆ, ಏಜಿಂಗ್ ಸ್ಪೈನ್ ಅಂತಂದರೆ ಆಲ್ಮೋಸ್ಟ್ ನಾವು ಗ್ರೋತ್ ನಿಂತ ಮೇಲೆ, ಅಂದರೆ ಒಂದು 18-20 ವರ್ಷ ಆದಮೇಲೆ ಜನರಲಿ ನಮ್ಮ ಸ್ಪೈನ್ ಮತ್ತು ಡಿಸ್ಕ್ ಆಗಲಿ ಬೇರೆ ಭಾಗಗಳಾಗಲಿ ಸ್ವಲ್ಪ ಸವಿಯಕ್ಕೆ ಶುರುವಾಗುತ್ತೆ. ಆಯಿತಾ? ಸೊ ಅದು ಆ್ಯಕ್ಚುಲಿ ಆ್ಯಸ್ ಅರ್ಲಿ ಆಸ್ 20s. ಬಟ್ 30 ವರ್ಷ ಆದಮೇಲೆ, 40 ವರ್ಷ ಆದಮೇಲೆ ಅದು ಗ್ರ್ಯಾಜುವಲ್ ಆಗಿ ಜಾಸ್ತಿ ಸವಿಯಕ್ಕೆ ಶುರುವಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಏಜಿಂಗ್. ಅದರಿಂದಾಗಿ ನಮ್ಮ ಡಿಸ್ಕ್ ಮೇಲೆ, ನಮ್ಮ ಜಾಯಿಂಟ್ಸ್ ಮೇಲೆ ಮತ್ತು ಹಾಗೂ ನಮ್ಮ ಬೇರೆ ಮಾಂಸಪೇಶಿಗಳ ಮೇಲೂ ಅದ್ರ ಮೇಲೆ ವ್ಯತ್ಯಾಸ ಬೀಳುತ್ತೆ. ಸೊ ಅದು ಡಿಜನರೇಟಿವ್ ಸ್ಪೈನ್ ಅಂದರೆ ಬೇಸಿಕ್ಲಿ ಇದು ಕಾರ್ ಟೈರ್ ಯಾವ ಥರ ಸವಿಯುತ್ತೆ ಅದೇ ಥರ ನಮ್ಮ ಡಿಸ್ಕ್ ಮತ್ತು ಜಾಯಿಂಟ್ಸು ಸವಿಯಕ್ಕೆ ಶುರುವಾಗುತ್ತೆ. ಅಂದರೆ ಡಾಕ್ಟರ್, ಈಗ ವಯಸ್ಸಾದಂತೆ ಅದು ಸಾಮಾನ್ಯವಾಗಿ ಡಿಜನರೇಷನ್ ಆಗೋದು ಕಂಪಲ್ಸರಿ ಆ ರೀತಿಯಾಗ, ಅಥವಾ ಕೆಲವ್ರಿಗೆ ಚಿಕ್ಕ ವಯಸ್ಸಿಂದನೇ, ಕಡಿಮೆ ವಯಸ್ಸಿಂದನೇ ಶುರು ಆಗುತ್ತೆ. ಸೊ ಏಜ್ನ ಪಾತ್ರ ಏನು ಇದರಲ್ಲಿ ಅನ್ನುವಂಥದ್ದು? ಸೊ ಏಜ್ನ ಪಾತ್ರ ಅಂತಂದರೆ ಬೇಸಿಕ್ಲಿ ನಾವು ಜೀವನ ನಡೆಸೋದು, ಡೈಲಿ ಲೈಫ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಅದ್ರ ಮೇಲೆ ಜಾಯಿಂಟ್ಸ್ ಮೇಲೆ ಒತ್ತಡ ಬೀಳುತ್ತೆ. ಸೊ ನ್ಯಾಚುರಲಿ ಇದು ಎಲ್ಲರಿಗೂ ಆಗುತ್ತೆ. ನಾವೀಗ ರ್ಯಾಂಡಮ್ ಆಗಿ ಒಂದು 100 ಜನನ ಹಿಡ್ಕೊಂಡು 30-40 ವರ್ಷದವ್ರಿಗೆ MRI ಸ್ಕ್ಯಾನ್ ಮಾಡಿದ್ರೆ ಅದರಲ್ಲೂ ಒಂದು 1/3 ಪಾಪ್ಯುಲೇಷನ್ಗೆ ಸ್ವಲ್ಪ ವೇರ್ ಆ್ಯಂಡ್ ಟೇರು ಅದೆಲ್ಲ ಕಾಣಿಸುತ್ತೆ. ಸೊ ದಟ್ ಈಸ್ ಏಜಿಂಗ್ ಸ್ಪೈನ್. ಅವ್ರು ಯಾರಿಗೂ ಸಿಮ್ಟಮ್ಸ್ ಇರದೇ ಇರ್ಬೋದು, ದ್ಯಾಟ್ ಈಸ್ ಡಿಫ್ರೆಂಟ್. ಬಟ್ ಹಾಗೂ ಕೆಲವರಿಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಇರೋದ್ರಿಂದ, ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇರೋದ್ರಿಂದ ಆ ಡಿಜನರೇಷನ್ ಮತ್ತು ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ, ಹೆಚ್ಚಾಗುತ್ತೆ. ಈ ಮಧ್ಯೆ ನಾವು ಈ ಥರ ಸಿಮ್ಟಮ್ಸು ಈವನ್ ಅರ್ಲಿ 20ಸಲ್ಲೂ ನೋಡ್ತಾ ಇದ್ದೀವಿ, ಬಿಕಾಸ್ ಆಫ್ ದ ಚೇಂಜ್ ಇನ್ ಲೈಫ್ ಸ್ಟೈಲು, ಚೇಂಜ್ ಇನ್ ಜಾಬ್ ಪ್ಯಾಟರ್ನ್ಸು ಅದೆಲ್ಲ. ಡಾಕ್ಟರ್, ವಯಸ್ಸಾದಂತೆ ಸ್ಪೈನ್ಗೆ ಏನೆಲ್ಲ ಸಮಸ್ಯೆಗಳಾಗಬಹುದು, ಯಾವೆಲ್ಲ ರೀತಿಯ ಸಮಸ್ಯೆ ಬರುತ್ತೆ, ಮತ್ತು ಅದು ಹೇಗೆ ಎಕ್ಸಾಕ್ಟ್ ಆಗಿ ಶುರುವಾಗುತ್ತೆ, ಯಾವ ರೀತಿ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ? ಸೊ ಜನರಲಿ ಏನಾಗುತ್ತೆ ಅಂದರೆ ಒಂದ್ಸತಿ ಇದು ಡಿಸ್ಕ್ ಮತ್ತು ಕೀಳುಗಳು, ಬೆನ್ನಲ್ಲಿರೋ ಕೀಳುಗಳು ಸವಿಯಕ್ಕೆ ಶುರುವಾದಾಗ ಮೂವ್ಮೆಂಟು ಸ್ಟಿಫ್ ಆಗೋಕ್ಕೆ ಶುರುವಾಗುತ್ತೆ, ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗುತ್ತೆ. ಅದರಿಂದಾಗಿ ಜಾಯಿಂಟ್ಸ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ, ಆವಾಗ ನೋವು ಕಂಡ್ಕೊಂಡು ಬರುತ್ತೆ. ಸ್ಟಾರ್ಟಿಂಗ್ ಈ ಥರ. ಸೊ ಇದು ಡಿಜನರೇಟಿವ್ ಡಿಸ್ಕ್ ಡಿಸೀಸ್ ಅಂತ. ಸೊ ಇದು ಹಾಗೆ ಕಂಟಿನ್ಯೂ ಆದರೆ ನೆಕ್ಸ್ಟ್ ಏನಾಗುತ್ತೆ, ಬೇಕಂದರೆ ಸ್ಪೈನಲ್ಲಿ ನರಗಳು ಬರೋ ನಾಳ ಇರುತ್ತೆ, ಕೆನಾಲ್ ಥರ, ಸ್ಪೈನಲ್ ಕೆನಾಲ್ ಅಂತೀವಿ. ಅದರಿಂದ ಸ್ಪೈನಲ್ ಕಾರ್ಡು ಬರುತ್ತೆ, ನರ್ವ್ಸು ಬರುತ್ತೆ. ಸೊ ಯಾವಾಗಿದು ಡಿಜನರೇಷನ್ ಜಾಸ್ತಿ ಆದಾಗ ನೆಕ್ಸ್ಟ್ ಸ್ಟೆಪ್ ಜನರಿಗೆ ನರ್ವ್ ಮೇಲೆ ಪ್ರೆಷರ್ ಬಂದು ಅದರಿಂದ ಸಯಾಟಿಕಾ ಪೇನು ಅಥವಾ ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ನು, ವೀಕ್ನೆಸ್ಸು ಆ ಥರ ಎಲ್ಲ ಶುರುವಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಹುಟ್ಟುತ್ತಲೇ ಅವ್ರಿಗೆ ತೊಂದರೆಗಳಿರುತ್ತೆ, ಸ್ಕೋಲಿಯೋಸಿಸ್ಸು ಅದೆಲ್ಲ. ಬಟ್ ಜನರಲಿ ಏಜಿಂಗ್ ಸ್ಪೈನ್ ಅಂದರೆ ಇಟ್ಸ್ ಅ ಗ್ರ್ಯಾಜುವಲ್ ಪ್ರೊಸೆಸ್. 30-40 ವರ್ಷ ಆದಮೇಲೆ ಸಿಮ್ಟಮ್ಸ್ ಜಾಸ್ತಿ ಕಂಡ್ಕೊಂಡು ಬರುತ್ತೆ. ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಲಿಂಗರಾಜು ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಿಂಗರಾಜು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ಹೇಳಿ ಲಿಂಗರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ನಮಸ್ಕಾರ ಲಿಂಗರಾಜ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ.
ಹೇಳಿ. ಸರ್ ಇದು ನಂದು ಬ್ಯಾಕ್ ಕತ್ತಲ್ಲಿ ನೋಯ್ತಾ ಇದೆ ಸಿಕ್ಕಾಬಿಟ್ಟೆ, ಮತ್ತೆ ಶೋಲ್ಡರ್ ಪೈನ್ ಇದೆ. ಹಾಂ, ಅದೇ ಸರ್ ಅದು ಏನು ಟ್ರೀಟ್ಮೆಂಟ್ ಅಂತ ಕೇಳೋಣ. ಯಾವಾಗಿಂದ ಇದೆ? ನಿಮ್ಮ ವಯಸ್ಸೆಷ್ಟು ಲಿಂಗರಾಜ್ ಅವರೇ ಕೇಳ್ಬೋದಾ? 38 ಇದೆ ಸರ್. ಓಕೆ, ಏನು ಕೆಲಸ ಮಾಡ್ತೀರಾ? ಯಾವ ಥರ ಕೆಲಸ? ನಾವು ಫೀಲ್ಡ್ ವರ್ಕ್ ಸರ್. ಫೀಲ್ಡ್ ವರ್ಕ್, ಓಕೆ. ಸೊ ಯಾವಾಗಿಂದ ನೋವಿದೆ ಇದು ನಿಮಗೆ? ಸರ್ ಇದು ಆಯಿತು ಸರ್ 1 ವರ್ಷ 2 ವರ್ಷ. ಓಕೆ, ನೀವು ಫಿಸಿಯೋಥೆರಪಿ ಎಲ್ಲ ಮಾಡಿಸಿದ್ರಾ ಅಥವಾ ಯಾರಿಗಾದ್ರೂ ತೋರಿಸಿದ್ರಾ ಇದ್ರ ಬಗ್ಗೆ? ಕೇಳಿಸ್ತಾ ಇದೆಯಾ ಸರ್? ದೂರವಾಣಿ ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಧನ್ಯವಾದ ಲಿಂಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಸುರೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುರೇಶ್ ಅವರೇ. ನಮಸ್ತೆ ಸುರೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದೂರವಾಣಿ ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಎಸ್ ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿಯಾಗಿ ತುಂಬಾ ಜನಕ್ಕೆ ವಯಸ್ಸಾದಂತೆ ಬೆನ್ನು ಶುರುವಾಗುತ್ತೆ. ತುಂಬಾ ಜನ ಅದನ್ನ ಕಾಮನ್ ಆಗಿ ಕೂಡ ತಗೊಳ್ತಾರೆ. ಅವ್ರು ಮಾಡ್ತಾ ಇರುವಂತಹ ಕೆಲಸ ಆಗಿರಬಹುದು ಅಥವಾ ಏಜ್ ಆಗಿದೆ, ಅವಾಗ ಬೆನ್ನು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಗೊತ್ತಾಗೋದಿಲ್ಲ. ಸೊ ಇನ್ನು ಸ್ಪೈನ್ ರಿಲೇಟೆಡ್ ಮೆಡಿಕಲ್ ಅಟೆನ್ಷನ್ ಬೇಕಾಗಿರುವಂತಹ ಏನಾದರೂ ಸಮಸ್ಯೆ ಇದ್ರೆ ಅದು ಯಾವ ರೀತಿ ಸಿಂಪ್ಟಮ್ಸ್ ವೇರಿ ಆಗುತ್ತೆ, ಹೇಗೆ ಗೊತ್ತಾಗುತ್ತೆ ಅನ್ನುವಂಥದ್ದು? ಓಕೆ, ಗುಡ್ ಕ್ವಶನ್. ಸೊ ಜನರಲಿ ಎಲ್ಲರಿಗೂ ಲೈಫ್ ಟೈಮಲ್ಲಿ 1-2 ಸತಿ ಬೆನ್ನು ಬಂದೇ ಬರುತ್ತೆ. ಆ ಬೆನ್ನು ಯೂಶ್ವಲಿ ಸ್ವಲ್ಪ ಪ್ಯಾರಾಸಿಟಮಾಲ್ ಅಥವಾ ಯಾವುದಾದ್ರೂ ಸಿಂಪಲ್ ಪೇಯ್ನ್ ಮೆಡಿಕೇಷನ್ ತೊಗೊಂಡ್ರೆ 1 ವಾರದಲ್ಲಿ 2 ವಾರದಲ್ಲಿ ಕಮ್ಮಿ ಆಗುತ್ತೆ. ಇನ್ ಕೇಸ್ ಅದು ಕಮ್ಮಿ ಆಗ್ತಾ ಇಲ್ಲ, ಅದ್ರ ಜೊತೆಗೆ ನಿಮಗೆ ಕಾಲಲ್ಲೂ ನೋವು ಬರ್ತದೆ, ಸಯಾಟಿಕಾ ಥರ, ಮಿಂಚ್ ಥರ ಕೈಯಲ್ಲಿ ನೋವು ಬರ್ತದೆ, ಕೈಯಲ್ಲಿ ಜುಮ್ ಅನ್ನೋದು ಆ ಥರ ಎಲ್ಲ ಇದ್ದರೆ ಅದು ಕಮ್ಮಿ ಆಗ್ತಾ ಇಲ್ಲ ಅಂದರೆ ಆವಾಗ ಸ್ಪೈನ್ ಸರ್ಜನ್ ನೋಡಬೇಕು. ಜನರಲಿ ಒಂದು 3 ವೀಕ್ಸ್ ಟು 6 ವೀಕ್ಸಲ್ಲಿ ಇಂಪ್ರೂವ್ ಆಗುತ್ತೆ. ಇನ್ ಕೇಸ್ ಆಗ್ತಾ ಇಲ್ಲ ಅಂದರೆ ಆವಾಗ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕಾಗ್ಬೋದು. ಇನ್ನು ಕೆಲವೊಬ್ಬರಿಗೆ ಸಡನ್ನಾಗಿ ಪ್ಯಾರಲಿಸಿಸ್ ಬರೋದು ಅಥವಾ ಎಕ್ಸ್ಪ್ಲೈನ್ ಮಾಡದೆ ಇರೋ ಥರ ಅವ್ರಿಗೆ ವೆಯ್ಟ್ ಲಾಸ್ ಆಗೋದು, ಆಮೇಲೆ ಸಡನ್ನಾಗಿ ಬ್ಲಾಡರ್ ಕಂಟ್ರೋಲ್ ಅಂದರೆ ಮೂತ್ರ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಮೋಷನ್ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಜ್ವರ ಬರ್ತಾ ಇದೆ ಬೆನ್ನು ಜೊತೆ, ಆ ಥರ ಎಲ್ಲ ಇದ್ದರೆ ಅರ್ಜೆಂಟಾಗಿ ಅಸೆಸ್ಮೆಂಟ್ ಆಗಬೇಕಾಗತ್ತೆ. ಸ್ಪೈನ್ ಸರ್ಜನ್ ಅಥವಾ ಆರ್ಥೋಪೆಡಿಕ್ ಸರ್ಜನ್ ಹಾಸ್ಪಿಟ್ಲಿಗೆ ಹೋಗಿ. ಯಾಕಂದರೆ ಆವಾಗ ಇನ್ ಕೇಸ್ ಏನಾದರೂ ಸ್ಪೈನಲ್ ಕಾರ್ಡ್ ಅಥವಾ ನರದ ಮೇಲೆ ಸಿವಿಯರ್ ಕಂಪ್ರೆಷನ್ ಇತ್ತು, ಒತ್ತಡ ಇತ್ತು ಅಂದರೆ ಅದನ್ನು ಸರ್ಜಿಕಲಿ ರಿವರ್ಸ್ ಮಾಡಬೇಕಾಗತ್ತೆ. ಅದಾದಮೇಲೆ ಅವ್ರಿಗೆ ಜನರಲಿ ರಿಕವರಿ ಚಾನ್ಸಸ್ ಇರುತ್ತೆ. 1, 2, 3 ದಿನ 4 ದಿನ ಆಗೋಗ್ಬಿಟ್ರೆ ಆವಾಗ ಆಲ್ರೆಡಿ ಸ್ಪೈನಲ್ ಕಾರ್ಡ್ಗೆ ಅಥವಾ ನರಕ್ಕೆ ರಿವರ್ಸಿಬಲ್ ಡ್ಯಾಮೇಜ್ ಆಗಿರುತ್ತೆ. ಸೊ ಇದು ಕಾಮನ್, ಇದಕ್ಕೆ ರೆಡ್ ಫ್ಲ್ಯಾಗ್ ಸಿಮ್ಟಮ್ಸ್ ಅಂತ ಹೇಳ್ತೇವೆ. ಸೊ ಯಾವಾಗ ಸಡನ್ನಾಗಿ ವೀಕ್ನೆಸ್ ಬಂತು ಅಥವಾ ಮೋಷನ್ ಕಂಟ್ರೋಲ್ ಆಗ್ತಾಯಿಲ್ಲ, ಯೂರಿನ್ ಕಂಟ್ರೋಲ್ ಆಗ್ತಾಯಿಲ್ಲ, ಅಥವಾ ಪ್ರೈವೇಟ್ ಜಾಗದಲ್ಲಿ ಸೆನ್ಸೇಷನ್ ಚೇಂಜ್ ಆಗಿದೆ, ವೆಯ್ಟ್ ಲಾಸ್ ಆಗಿದೆ, ಮುಂಚೆ ಕ್ಯಾನ್ಸರ್ ಇರೋರಿಗೆ ಇವಾಗ ಸಡನ್ನಾಗಿ ಬೆನ್ನು ಬಂದಿದೆ, ಇದೆಲ್ಲ ಆದರೆ ತಕ್ಷಣವೇ ಹಾಸ್ಪಿಟ್ಲಿಗೆ ಹೋಗಿ ಅಸೆಸ್ಮೆಂಟ್ ಆಗಬೇಕಾಗುತ್ತೆ. ಎಸ್ ಡಾಕ್ಟರ್, ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಸುರೇಶ್ ಬೆಂಗಳೂರಿಂದ ಕರೆ ಮಾಡಿದ್ರು. ನಮಸ್ತೆ ಸುರೇಶ್ ಅವರೇ. ಸರ್ ನಮಸ್ಕಾರ ಸರ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸುರೇಶ್ ಅವರೇ. ಸರ್ ನಾನು ಸುರೇಶ್, ನಾನು ಮಲೇಶ್ವರ ಬೆಂಗಳೂರು ಮಾತಾಡ್ತಾ ಇದ್ದೀನಿ. ಹಾಂ ಹೇಳಿ. ನಾನು ಆಟೋ ಓಡಿಸ್ತಾ ಇದ್ದೀನಿ ಸರ್. ಹಾಂ, ಈಗ 1 ಇಯರಿಂದ ಲೈಟಾಗಿ ಪೇನ್ ಬರ್ತಾ ಇತ್ತು, ಬರ್ತಾ ಜಾಸ್ತಿ ಆಯಿತು. ಓಕೆ, ಎಲ್ಲಿ ಬರ್ತಾ ಇದೆ ಪೇನ್? ಏನಾಗಿದೆ ಅಂದರೆ, ಹಲೋ, ಹಾಂ, ಎಲ್ಲಿ ಬರ್ತಾ ಇದೆ ಪೇಯ್ನ್ ನಿಮಗೆ? ನೋವೆಲ್ಲಿ? ಅದು ಬ್ಯಾಕ್ ಪೇನ್ ಬರ್ತಾ ಇದೆ ಸರ್ ಅದು. ಓಕೆ, ಹಾಂ. ಇವಾಗ ಏನಾಗಿದೆ ಅಂದರೆ ಬರ್ತಾ ಅದು ಕಾಲ್ಗೆ ಲೆಫ್ಟ್ ಸೈಡ್ ಸರ್, ರೈಟ್ ಸೈಡ್ ಏನು ಪೇನ್ ಇಲ್ಲ. ಹಾಂ, ಲೆಫ್ಟ್ ಸೈಡ್ ಫುಲ್ ಸರ್, ಅಂತ ಒಂದು 2 ನಿಮಿಷ ನಿಂತ್ಕೊಳಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ, ಅಲ್ಲೇ ಕುಂತ್ಕೊಬಿಡೋದು ಸರ್, ಹಂಗಾಗ್ತಾ ಇದೆ. ಓಕೆ. ನಾವು ಇಲ್ಲಿ ಮಣಿಪಾಲ್ ಹೋದ್ರಿ, ಅವರು ಹೇಳಿದ್ರು ಈ ಥರ ಆಪರೇಷನ್ ಏನು ಬೇಡ, ಬರೀ ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿದ್ರು. ಓಕೆ. ನಾವು ಅದು ಮಾಡ್ತೀವಿ, ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ ಬೆಲ್ಟ್ ಎಲ್ಲ ಹಾಕೊಂತ ಇದ್ದೀನಿ. ಆದ್ರೆ ಬರ್ತದ ನೋವು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಓಕೆ, ಎಷ್ಟು ದಿನ ಆಯ್ತು ಈಗ? ಇವಾಗ ನಾವು ಹೇಳಿದ್ರೆ 1 ಇಯರಿಂದ ನಾವು ಅಂದ್ರೆ ಸ್ವಲ್ಪ ಕಮ್ಮಿ ಇತ್ತು, ಹಿಂಗಡೆ 6 ಮಂತ್ ಫುಲ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಹೋಗತ್ತೆ ಬರುತ್ತೆ ಆ ಥರ ಇದೆ. ಇಲ್ಲ ಸರ್, ಅದು ಇವಾಗ ಏನಾಗಿದೆ, ಕಾಲು ಹಿಂಡಿ ಸರ್, ಹಿಂದೆ ಮೊದಲು ಬ್ಯಾಕ್ ಪೇನ್ ಇತ್ತಲ್ಲ, ಇವಾಗ ಕಾಲ್ಗೆ ತುಂಬಾ ನಾವು ನಡೆಯಕ್ಕೂ ಆಗಲ್ಲ ಸರ್. ಓಕೆ. ಇವಾಗ ಅದಕ್ಕೆ ಸರ್, ಇವಾಗ ನಾವು ಸುಮಾರು ಜಾಗ ಮಣಿಪಾಲ್ ಹೋದ್ರಿ, ಅಪ್ಪೋಲೋ ಹೋದ್ರಿ, ಅವ್ರು ಹೇಳ್ತಾರೆ ಆಪರೇಷನ್ ಏನ್ ಬೇಡ, ಬರೀ ಎಕ್ಸರ್ಸೈಸ್ ಮಾಡಿ ಅಂತ ಏನೋ ಅಂತ ಹೇಳಿದ್ರು. ಆದ್ರೂ ನೋವು ಜಾಸ್ತಿ ಆಗ್ಬಿಟ್ಟಿದೆ ಸರ್.
ಓಕೆ. ಸೊ ಭಾಳಷ್ಟು ಸ್ಪೈನ್ ಕಂಡೀಷನ್ಸ್ಗೆ ಆಪ್ರೇಷನ್ ಬೇಕಾಗಿಲ್ಲ. ಈ ಆಪ್ರೇಷನ್ ಇಲ್ಲದೇ ಕಮ್ಮಿ ಆಗುತ್ತೆ. ಫಿಸಿಯೋಥೆರಪಿ, ಟೈಮು, ಮೆಡಿಸಿನ್ಸು ಅದು. ಇನ್ ಕೇಸ್ ನಿಮಗೆ ಎಲ್ಲ ಟ್ರೈ ಮಾಡಿನೂ ಇನ್ನೂ ನೋವು ಹಾಗೆ ಇದೆ ಅಂದರೆ ಒಂದು ಸತಿ ಕ್ಲಿನಿಕಲ್ ಅಸೆಸ್ಮೆಂಟ್ ಅಂದರೆ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಎಕ್ಸಾಮಿನೇಷನ್ ಮಾಡಿ ನೋವು ಎಕ್ಸಾಕ್ಟ್ಲಿ ಎಲ್ಲಿಂದ ಬರ್ತಾ ಇದೆ, ನಿಮಗೆ ಹಿಂಡಿಲಿರೋ ನೋವು ಸ್ಪೈನಿಂದ ಬರ್ತಾ ಇದೆಯಾ ಅಥವಾ ಹಿಂಡಿಯಿಂದನೇ ನೋವಿದೆಯಾ, ಅದೆಲ್ಲ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಆಯಿತಾ? ಸೊ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಏನಾದರೂ ಬೇರೆ ಪ್ರೊಸೀಜರ್ಸ್ ಇದೆಯಾ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಧನ್ಯವಾದ ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಕಿರಣ್ ಕುಮಾರ್ ಸರ್ಜಾಪುರ ರೋಡ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಿರಣ್ ಕುಮಾರ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಓಕೆ ಮೇಡಮ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಕಿರಣ್, ಹೇಳಿ. ಸರ್ ನನಗೆ 2 years ಇಂದ ಸ್ವಲ್ಪ ತುಂಬಾ ಬ್ಯಾಕ್ ಪೇನ್ ಇದೆ. ಹಾಂ. ಸೊ ನನಗೆ ಈ ಲಾಸ್ಟ್ 8 days ಇಂದ ಕಂಟಿನ್ಯೂಸ್ ಪೇನ್ ಇದೆ ಸರ್. ಹೌದಾ? ಓಕೆ. ಅದು ಹೆಂಗಾಗಿದೆ ಅಂದ್ರೆ ಸ್ವಲ್ಪ ಕೆಮ್ಮಿದೆ ಅಷ್ಟೇನೆ. ಸೊ ಕೆಮ್ತಾನೆ ತುಂಬಾ ಬ್ಯಾಕ್ ಇಟ್ಕೊಳೋ ತರ ಆಗಿದೆ. ಸೊ Okay. ಕುತ್ಕೊಂಡು ಎದ್ದೊಳಕ್ ಆಗ್ತಾ ಇಲ್ಲ, ಮಲ್ಗಿದ್ರೆ ತಿರ್ಗಕ್ ಆಗ್ತಾ ಇಲ್ಲ. ಓಕೆ. ಸೊ ಜಸ್ಟ್ ಈಗ ಒಂದು ಇಲ್ಲೇ ಕ್ಲಿನಿಕ್ ಹೋಗಿ ಕನ್ಸಲ್ಟ್ ಮಾಡ್ಕೊಂಡ್ ಬಂದೆ. ಓಕೆ. ಸೊ ಅವರು ಇದು ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್ ಹೇಳಿದ್ರು. ಹೌದಾ? ಓಕೆ. ಸೊ ಅದು ಅವ್ರು ಹೇಳ್ತಾ ಇರೋ ಪ್ರಕಾರ ಏನಾದ್ರೂ ತೊಂದರೆ ಆಗಿತ್ತಾ ಅಂದ್ರು. ಸೊ ನನ್ಗೆ ಲಾಸ್ಟ್ 2 years ಬ್ಯಾಕ್ ಅಲ್ಲಿ ತಾಯಿ ಸ್ವಲ್ಪ ಅನಾರೋಗ್ಯ ಇತ್ತು. ಏನಾಗಿತ್ತು? ಅವ್ರು ತುಂಬಾ ನಮ್ಮ ತಾಯಿ ಅವ್ರಿಗೆ ಓಕೆ. ಅವರು ಸ್ವಲ್ಪ ಬೆಡ್ಡೆಡ್ ಆಗ್ಬಿಟ್ಟಿದ್ರು. ಓಕೆ. ಓಕೆ. ಸೊ ಅವ್ರ ಕೆಳಗಡೆ ಬಿದ್ದಾಗ ಅವ್ರನ್ನ ಎತ್ತಿದ್ದೆ ಒಬ್ನೇ. ಓಕೆ. ಅವ್ರು ಆಲ್ಮೋಸ್ಟ್ 150 kgs ಇದ್ರು. ಓಹೋ. ಸೊ ಅವ್ರು ಎತ್ತಕ್ಕೆ ಹೋಗಿ ಅವಾಗ ಸ್ವಲ್ಪ ನಂಗೆ ಇದರ ಪ್ರಾಬ್ಲಮ್ ಆಗಿ ಶುರು ಆಗಿದ್ದು. ಓಕೆ. ಇದು ಜ್ವರ ಏನಾದರೂ ಬರ್ತಾ ಇದೆಯಾ ನಿಮಗೆ? ಸರ್ ಜ್ವರ ಏನೂ ಬರ್ತಾ ಇಲ್ಲ ಸರ್, ಬರೀ ಕೆಮ್ಮಿದೆ. ಬರೀ ಇದು ಕೆಮ್ಮು ಬಂದಾಗ ಆ ಥರ ಹಿಡ್ಕೊಳುತ್ತೆ. ಇಲ್ಲಾಂದ್ರೆ ಅಕಸ್ಮಾತ್ ಬಗ್ಗೆ ಎದ್ದೊಳಿದ ತಕ್ಷಣ ಹಿಡ್ಕೊಂಡುತ್ತೆ ಸರ್. ಓಕೆ. ಸೋಫಾ ಮೇಲೆ ಕುತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ. ಅದೇ ನೀವು ಟ್ರೀಟ್ಮೆಂಟ್ ಶುರು ಅಂದರೆ ಸಿಂಪಲ್ ಮೆಡಿಕೇಶನ್ಸ್ ತೊಗೊಂಡು ನಿಮಗೆ ಯೂಸ್ ಆಗಿಲ್ಲ ಅಂದರೆ ಒಂದು ಸತಿ ನಿಮ್ಮ ಡಾಕ್ಟರ್ ಅಡ್ವೈಸ್ ಪ್ರಕಾರ ಸ್ಕ್ಯಾನ್ ಮಾಡಿಸೋದು ಒಳ್ಳೇದು ಅನಿಸುತ್ತೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಅಂತ. ಎಸ್, ಧನ್ಯವಾದ ಕಿರಣ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಹಸೀನಾ ಬಾನು ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹಸೀನಾ ಬಾನು ಅವರೇ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದೂರವಾಣಿ ಸಂಪರ್ಕ ಕಡಿತ ಆಗಿದೆ ಡಾಕ್ಟರ್. ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿಯಾಗಿ ಈಗ ಏಜ್ ಆಗ್ತಾ ಇದ್ದಂಗೆ ಸ್ಪೈನಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ. ಸಾಮಾನ್ಯವಾಗಿ ಅಂದ್ರೆ ಚಿಕ್ಕ ವಯಸ್ಸಿನವರೇ ಈಗ ಸರ್ಜರಿ ಅಂತ ಹೇಳಿದ್ರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡೋದಕ್ಕೆ ನೋಡ್ತಾರೆ. ಅದರಲ್ಲಿ ವಯಸ್ಸಾದವರಂತೂ ಇನ್ನಷ್ಟು ಅದನ್ನ ಯಾಕೆ ಬೇಕಾ, ನೋವಾದ್ರೆ ಸಹಿಸ್ಕೊಳ್ಳೋಣ, ಏನೋ ಪೇನ್ ಕಿಲ್ಲರ್ ತಗೊಳ್ಳೋಣ ಅನ್ನುವಂಥ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಈಗ ಸಮಸ್ಯೆ ಆದಂತ ಸ್ಪೈನ್ ಹಾಗೆ ಬಿಟ್ರೆ ಸರ್ಜರಿ ಅಥವಾ ಏನಾದ್ರೂ ಚಿಕಿತ್ಸೆ ತಗೊಳ್ಳದೆ ಹೋದ್ರೆ ಡಾಕ್ಟರ್ ಏನು ಸಮಸ್ಯೆಗಳಾಗಬಹುದು, ಹೇಗೆ ನೀವು ಅದನ್ನ ಡಿಸೈಡ್ ಮಾಡ್ತೀರಾ ಸರ್ಜರಿ ಅವಶ್ಯಕತೆ ಇದೆ ಅನ್ನುವಂಥದ್ದು? ಕರೆಕ್ಟ್, ಗುಡ್ ಕ್ವೆಶ್ಚನ್. ಸೊ ಪ್ರಾಬ್ಲಮ್ಸ್, ಸ್ಪೈನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದ್ದಂಗೆ, ಜನರಲಿ ಪೇಯ್ನ್ ಜಾಸ್ತಿ ಆಗ್ತಿದ್ದಂಗೆ ಜನ ಓಡಾಡೋದು ನಿಲ್ಲಿಸ್ತಾರೆ, ಕಮ್ಮಿ ಮಾಡ್ತಾರೆ. ಓಡಾಡೋದು ಕಮ್ಮಿ ಆದರೆ ಅವ್ರ ಜನರಲ್ ಹೆಲ್ತು ಕಮ್ಮಿ ಆಗುತ್ತೆ. ಆಮೇಲೆ ನರದ ಮೇಲೆ ಒತ್ತಡ ಜಾಸ್ತಿ ಆದರೆ ಕೆಲವೊಂದು ಸತಿ ರಿವರ್ಸಿಬಲ್ ನರ್ವ್ ಡ್ಯಾಮೇಜ್ ಆಗಿ ವೀಕ್ನೆಸ್ ಆಗೋದು, ಪ್ಯಾರಲಿಸಿಸ್ ಆಗೋದು, ಆ ಥರ ಎಲ್ಲ ಚಾನ್ಸ್ ಇರುತ್ತೆ. ಸೊ ಅದೇ ಥರ ವೆಯ್ಟ್ ಮಾಡ್ತಾ ಹೋದರೆ ಬರೀ ಮೆಡಿಸಿನ್ಸ್ ತೊಗೊಳ್ತಾ ಇದ್ದರೆ ಮೆಡಿಸಿನ್ಸ್ ತೊಗೊಳ್ಳೋದ್ರಿಂದ ಅವರಿಗೆ ಬೇರೆ ತೊಂದರೆಗಳು ಬರ್ಬೋದು. ಕಿಡ್ನಿ ಪ್ರಾಬ್ಲಮ್ ಆಗಲಿ, ಲಿವರ್ ಪ್ರಾಬ್ಲಮ್ ಆಗಲಿ, ಆ ಥರ. ಸೊ ಅದು ಒಂಥರ ಬೇಸಿಕ್ಲಿ ನಾವೊಂದು ರಿಸ್ಕ್ ಸ್ಟ್ರಾಟಿಫಿಕೇಷನ್ ಅಂತ ಹೇಳ್ತೇವೆ. ಸೊ ಸರ್ಜರಿ ಮಾಡದೇ ಇದ್ದರೆ ಯಾವ ಥರ ಪ್ರಾಬ್ಲಮ್ ಆಗೋ ಥರ ಇರುತ್ತೆ, ಸರ್ಜರಿ ಮಾಡಿದ್ರೆ ಯಾವ ಥರ ಪ್ರಾಬ್ಲಮ್ ಬರೋ ಥರ ಇರುತ್ತೆ, ಅದನ್ನೆರಡು ಡಿಸ್ಕಸ್ ಮಾಡಿ ಪೇಷಂಟ್ಸ್ ಜೊತೆಗೆ. ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಆಗೋಲ್ಲ. ಕೆಲವೊಂದು ಸತಿ ಭಾಳಷ್ಟು ಸತಿ ನಾವು ಫ್ಯಾಮ್ಲಿ ಜೊತೆ ಡಿಸ್ಕಸ್ ಮಾಡಿ ಅವರಿಗೆ ಕರೆಕ್ಟ್ ಆಗಿರೋ ಥರ ಟ್ರೀಟ್ಮೆಂಟು ಟೈಲರ್ ಮಾಡಬೇಕಾಗತ್ತೆ. ಕೆಲವೊಂದು ಸತಿ ರಿಸ್ಕ್ಸ್ ಇರುತ್ತೆ, ಯಾಕಂದರೆ ವಯಸ್ಸಾದಮೇಲೆ ಕೆಲವರಿಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಅದನ್ನು ನಾವು ಮುಂಚೆನೇ ಅಸೆಸ್ ಮಾಡಿ ಅದನ್ನು ಆಪ್ಟಿಮೈಸ್ ಮಾಡಿ ಅದಾದಮೇಲೆ ಬೇಕಾದಾಗ ಸರ್ಜರಿ ಮಾಡ್ಬೋದು. ಡಾಕ್ಟರ್, ಒಬ್ಬ ಸ್ಪೈನ್ ಸರ್ಜನ್ ಆಗಿ ನಿಮಗೆ ವಯಸ್ಸಾದವರಿಗೆ ಚಿಕಿತ್ಸೆ ಕೊಡುವಲ್ಲಿ ಯಾವ ರೀತಿ ವ್ಯತ್ಯಾಸಗಳಿರುತ್ತೆ, ಮತ್ತು ತುಂಬ ಜನ ನಾನ್ ಸರ್ಜಿಕಲ್ ಪ್ರಿಫರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ. ಸೊ ನಾನ್ ಸರ್ಜಿಕಲ್ ಆಗಿರ್ಬೋದು, ಸರ್ಜರಿ ಮಾಡಬೇಕಾದ್ರೆ ಆಗಿರಬಹುದು, ವಯಸ್ಸಾದವರಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗುತ್ತೆ, ಏನೆಲ್ಲ ಚಾಲೆಂಜಸ್ ಇರುತ್ತೆ, ರಿಸ್ಕ್ಸ್ ಇರುತ್ತೆ ಅಂತ? ಕರೆಕ್ಟ್. ಸೊ ನಾನು ಮುಂಚೆ ಹೇಳಿರೋ ಥರ ಸ್ಪೈನ್ ಪ್ರಾಬ್ಲಮ್ಸಿಗೆ ಸರ್ಜರಿ ಬೇಕಾಗೋದು ಭಾಳ ಕಮ್ಮಿ. ಮೆಜಾರಿಟಿ ಪ್ರಾಬ್ಲಮ್ಸ್ನ, ಮೆಜಾರಿಟಿ ಸಿಮ್ಟಮ್ಸ್ನ ನಾವು
ವಿತೌಟ್ ಸರ್ಜರಿನ ಟ್ರೀಟ್ ಮಾಡೋದು, ಮೆಡಿಸಿನ್ನು, ಫಿಸಿಯೋಥೆರಪಿ, ಎಕ್ಸಸೈಸು ಆ ಥರ. ಇನ್ ಕೇಸ್ ಸರ್ಜರಿ ಮಾಡಬೇಕಾಗ್ದು ಅಂದರೆ ಜನರಲಿ ನಾವು ಅವ್ರನ್ನ ಫುಲ್ ಎಕ್ಸಾಮಿನ್ ಮಾಡಿಬಿಟ್ಟು ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ, ಸ್ಪೈನ್ ಸರ್ಜರಿ ಬೇಸಿಕ್ಲಿ ಆ ಪೇಯ್ನ್ ಕರೆಕ್ಟಾಗಿ ಎಲ್ಲಿಂದ ಬರ್ತಾ ಇದೆ ಅದನ್ನು ಕಂಡುಹಿಡಿಬೇಕು. ಅದಕ್ಕೆ ನಾವು CT ಸ್ಕ್ಯಾನ್, MRI ಸ್ಕ್ಯಾನ್ ಅದೆಲ್ಲ ಮಾಡ್ತೀವಿ, ಎಕ್ಸ್ರೇಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಅವ್ರ ಮೆಡಿಕಲ್ ಹೆಲ್ತ್ ಎಲ್ಲ ನೋಡಬೇಕಾಗತ್ತೆ. ಅವ್ರಿಗೆ ಶುಗರ್ ಇದೆಯೋ, BP ಇದೆಯೋ, ಬೇರೆ ಏನಾದರೂ ಬ್ಲಡ್ ಥಿನ್ನರ್ಸ್ ತೊಗೋತಾ ಇದ್ದಾರೋ, ಶುಗರ್ ಕಂಟ್ರೋಲ್ ಇದೆಯೋ ಇಲ್ವೋ, ಹಾರ್ಟ್ ಪ್ರಾಬ್ಲಮ್ ಇದೆಯೋ ಇಲ್ವೋ, ಅದೆಲ್ಲ ಅಸೆಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಸರ್ಜರಿ ಅನ್ನೋದು ಅವ್ರ ಬಾಡಿ ಮೇಲೆ ಎಕ್ಸ್ಟ್ರಾ ಸ್ಟ್ರೆಸ್ ಆಗುತ್ತೆ. ಸೊ ಅದನ್ನು ಅವ್ರ ಮೆಡಿಕಲ್ ಕಂಡೀಷನ್ನ ಮುಂಚೆ ಅಸೆಸ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ಈ ಎಲ್ಡರ್ಲಿ ಪೇಷಂಟ್ಸಲ್ಲಿ, ವಯಸ್ಸಾದವರಲ್ಲಿ ಅವ್ರ ಬೋನ್ಸು ಭಾಳ ಆಸ್ಟಿಯೋಪೊರೋಟಿಕ್ ಇರುತ್ತೆ, ಟೊಳ್ಳಾಗಿರುತ್ತೆ. ಸೊ ಇನ್ ಕೇಸ್ ನಾವು ಸರ್ಜರಿ ಮಾಡಬೇಕು, ಇನ್ ಕೇಸ್ ನಾವು ಸ್ಕ್ರೂ ಹಾಕಬೇಕಾಗಿ ಬಂತು ಅಂದರೆ ಆವಾಗ ಟೊಳ್ಳಾಗಿರೋ ಬೋನಲ್ಲಿ ನಾವು ಸ್ಕ್ರೂಸ್ ಹಾಕಿದ್ರೆ ಅದು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವ್ರ ಬೋನ್ ಡೆನ್ಸಿಟಿನೂ ಅಸೆಸ್ ಮಾಡಬೇಕಾಗತ್ತೆ. ಸೊ ಈ ಥರ ಹಲವಾರು ಸ್ಟ್ರಾಟಜೀಸ್ ಇದೆ. ರಿಸ್ಕ್ ಸ್ಟ್ರಾಟಿಫಿಕೇಷನ್ ಅಂತ ಹೇಳಿದೆ ಆವಾಗಲೇ. ಸೊ ಅದನ್ನು ಎಕ್ಸಾಕ್ಟ್ಲಿ ಮಾಡ್ತೇವೆ. ಅದನ್ನು ಮಾಡಿಬಿಟ್ಟು ದೆನ್ ವಿ ಡಿಸೈಡ್, ವಿ ಗಿವ್ ದೆಮ್ ದ ಆಪ್ಷನ್ಸ್. ಸೊ ಜನರಲಿ ಸರ್ಜರಿ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡೋದು. ಇನ್ ಕೇಸ್ ಆಗ್ತಾಯಿಲ್ಲ, ಭಾಳ ಎಫೆಕ್ಟ್ ಆಗ್ತಾಯಿದೆ, ಡೇ ಟು ಡೇ ಆ್ಯಕ್ಟಿವಿಟೀಸ್ ಎಫೆಕ್ಟ್ ಆಗ್ತಾಯಿದೆ ಅಂದರೆ ದೆನ್ ಸರ್ಜರಿ ಈಸ್ ಅನ್ ಆಪ್ಷನ್. ಡಾಕ್ಟರ್, ನಾವು ಹಿಂದೆ ಎಲ್ಲ ನೋಡ್ತಾ ಇದ್ವಿ, ಈಗ ಯಾರಿಗಾದ್ರೂ ಸ್ಪೈನ್ ಸರ್ಜರಿ ಆ ರೀತಿಯಾಗಿ ಆಗಿದ್ರೆ ತಿಂಗಳಾನುಗಟ್ಲೆ, ವರ್ಷಾನುಗಟ್ಲೆ ಬೆಡ್ ರಿಡನ್ ಆಗಿರ್ತಾ ಇದ್ರು. ಮತ್ತೆ ಯಾವಾಗ ಎದ್ದು ಓಡಾಡಬಹುದು ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಇಂಪ್ರೂವ್ ಆಗಿದೆ, ಮತ್ತೆ ರಿಕವರ್ ಆಗೋದಕ್ಕೆ ಕಂಪ್ಲೀಟ್ ಆಗಿ ಎಷ್ಟು ದಿನ ತಗೊಳ್ಬಹುದು ಅಂತ? ಗುಡ್ ಕ್ವೆಶ್ಚನ್. ಸೊ ನಾನು OPD ಪೇಷಂಟ್ಸ್ ನೋಡಿದಾಗ ಇದೇ ಹೇಳೋದು, ನಿಮ್ಗೆ ಯಾರಾದರೂ ಒಬ್ರು ಗೊತ್ತಿರ್ತಾರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೋ, ಫ್ಯಾಮಿಲಿ ಸರ್ಕಲಲ್ಲೋ ಯಾರಿಗೋ ಸ್ಪೈನ್ ಸರ್ಜರಿ ಆಗಿದೆ, ಅವರು ಅದಾದಮೇಲೆ ನಡೆಯೋಕ್ಕಾಗಿಲ್ಲ, ಅದೆಲ್ಲ ಪ್ರಾಬ್ಲಮ್ಸ್ ಅಂತ. ಸೊ ಜನರಲಿ ಲಾಸ್ಟ್ 20 ಇಯರ್ಸಲ್ಲಿ ಸಿಕ್ಕಾಪಟ್ಟೆ ಅಡ್ವಾನ್ಸ್ಮೆಂಟ್ಸ್ ಆಗಿದೆ ಈ ಫೀಲ್ಡಲ್ಲಿ, ಸ್ಪೈನ್ ಸರ್ಜರಿ ಎಸ್ಪೆಷಲಿ. ಸೊ ಮೇನ್ಲಿ ಟೆಕ್ನಿಕ್ಸ್ ಭಾಳ ಇಂಪ್ರೂವ್ ಆಗಿದೆ. ಈಗ ಭಾಳಷ್ಟು ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಅಂತ ಮಾಡ್ತೇವೆ, ಟ್ಯೂಬ್ ಹಾಕ್ಬಿಟ್ಟು ಇಲ್ಲ ಕ್ಯಾಮ್ರಾ ಹಾಕ್ಬಿಟ್ಟು, ರಾದರ್ ದ್ಯಾನ್ ಅ ಬಿಗ್ ಇನ್ಸಿಷನ್, ಆಯಿತಾ. ಅದರಿಂದ ಕೊಲಾಟ್ರಲ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಅಂದರೆ ನಾವು ಸರ್ಜರಿ ಮಾಡೋದ್ರಿಂದ ಏನು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಅದು ಕಮ್ಮಿ ಆಗುತ್ತೆ. ಸೊ ಅದರಿಂದ ರಿಕವರಿ ಬೇಗ ಆಗುತ್ತೆ, ಸರ್ಜರಿ ಪ್ರಾಬ್ಲಮ್ಸು ಕಮ್ಮಿ ಇರುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ಮೆಂಟ್ ಬಂದ್ಬಿಟ್ಟು ಈಗ ನ್ಯಾವಿಗೇಷನ್ ಮತ್ತು ರೊಬೊಟಿಕ್ಸ್. ಓಕೆ, ನ್ಯಾವಿಗೇಷನ್ ಇನ್ ಕೇಸ್ ಯಾವ ಪೇಷಂಟ್ಗಾದರೂ ಸ್ಕ್ರೂ ಹಾಕಿ ಫಿಕ್ಸ್ ಮಾಡೋದಿತ್ತು ಆ ಥರ ಎಲ್ಲ ಇದ್ದರೆ ನ್ಯಾವಿಗೇಷನ್ ಅಂತ ಯೂಸ್ ಮಾಡ್ತೀವಿ. ಇಟ್ಸ್ ಅ GPS ಟ್ರ್ಯಾಕಿಂಗ್ ಡಿವೈಸು. ಬೇಸಿಕ್ಲಿ ಅದಕ್ಕೆ ನಮಗೆ ಪ್ರಿಸೈಸ್ ಲೊಕೇಶನ್ ಮತ್ತು ಆ್ಯಂಗಲ್ಸ್ ಎಲ್ಲ ಕೊಡುತ್ತೆ. ಸೊ ಇಟ್ ಮಿನಿಮೈಸಸ್ ದ ರಿಸ್ಕ್ ಕಾಂಪ್ಲಿಕೇಟೆಡ್ ಕೇಸಸಲ್ಲಿ. ಸ್ಟ್ರೇಟ್ ಫಾರ್ವರ್ಡ್ ಕೇಸಸಲ್ಲಿ ಅದು ಬೇಕಾಗಿಲ್ಲ. ಮತ್ತೆ ಬಂದುಬಿಟ್ಟು ಅನಸ್ಥೀಸಿಯಾ ಟೆಕ್ನಿಕ್ಸು, ಆಮೇಲೆ ಫಿಸಿಯೋಥೆರಪಿ ಟೆಕ್ನಿಕ್ಸು, ರಿಹ್ಯಾಬು ಅದೆಲ್ಲ. ಸೊ ಅದೆಲ್ಲ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ ಲಾಸ್ಟ್ 20 ಇಯರ್ಸಲ್ಲಿ. ಅದರಿಂದ ಪೇಷಂಟ್ಗೆ ಮಾಬಿಡಿಟಿ ಅಂತ ಹೇಳ್ತೀವಿ, ಅಂದರೆ ಅವ್ರಿಗೆ ನಾವು ಸರ್ಜರಿ ಮಾಡೋದ್ರಿಂದ ತೊಂದರೆ ಆಗೋದು ಕಮ್ಮಿ ಆಗುತ್ತೆ, ರಿಕವರಿನೂ ಬೇಗ ಆಗುತ್ತೆ. ಸೊ ಜನರಲಿ ಡಿಪೆಂಡಿಂಗ್ ಆನ್ ದ ಸರ್ಜರಿ 3 to 6 weeks ಮಿನಿಮಮ್ ಬೇಕಾಗುತ್ತೆ. ಕೆಲವೊಬ್ಬರಿಗೆ 6 weeksಯಿಂದ 3 months ಬೇಕಾಗುತ್ತೆ ರಿಕವರ್ ಆಗೋಕ್ಕೆ. ಓಕೆ ಡಾಕ್ಟರ್, ಪೋಸ್ಟ್ ಸರ್ಜರಿ ಅಥವಾ ಸ್ಪೈನಲ್ಲಿ ಪ್ರಾಬ್ಲಮ್ ಇರೋ ಯಾರಾದರೂ ಪೇಷಂಟ್ ಆಗಿರ್ಬೋದು, ಒಂದು ಕನ್ಫ್ಯೂಷನ್ ಏನಂದರೆ ತುಂಬ ಓಡಾಡಿ ಆ್ಯಕ್ಟಿವಿಟಿ ಮಾಡಿದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು, ಅಥವಾ ಸರ್ಜರಿ ಆದವ್ರಿಗೆ ಏನೂ ಮೂಮೆಂಟ್ ಮಾಡದೆ ಒಂದೇ ಕಡೆ ಕೂತಿರ್ತಾರೆ ಅಥವಾ ಕೆಳಗಡೆ ಕೂತ್ಕೊಳ್ಳೋ ಅಭ್ಯಾಸ ಹೊರಟೋಗಿರುತ್ತೆ, ಅದರಿಂದ ಆ ಸಮಸ್ಯೆ ಹಾಗೆ ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದು. ಸೊ ಈ ಕನ್ಫ್ಯೂಷನ್ನ ನೀವು ಕ್ಲಾರಿಫೈ ಮಾಡೋದಾದರೆ, ಸೊ ಎಷ್ಟು ಮೂಮೆಂಟ್ ಮಾಡಬೇಕು, ಎಷ್ಟು ರೆಸ್ಟ್ ಅಗತ್ಯ ಇರುತ್ತೆ ಅದನ್ನು ಹೇಳೋದಾದರೆ? ಓಕೆ, ಸೊ ಮುಂಚೆ ಎಲ್ಲ ಹೇಳೋದು ಬೆನ್ನು ಬಂತು ಇದಾಯಿತು ಅಂದರೆ ರೆಸ್ಟ್ ಮಾಡೋಕ್ಕೆ ಹೇಳ್ತಾಯಿದ್ರು, ಬೆಡ್ ರೆಸ್ಟ್ ತೊಗೊಳ್ಳಿ, ಇಷ್ಟು ದಿನ ಬೆಡ್ ರೆಸ್ಟ್ ತೊಗೊಳ್ಳಿ. ಈಗ ಆ್ಯಕ್ಚುಲಿ ಕಾನ್ಸೆಪ್ಟೆಲ್ಲ ಭಾಳ ಚೇಂಜ್ ಆಗಿದೆ. ಅಡ್ವಾನ್ಸಸ್ ನಮಗೆ ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಾಗಿದೆ ರಿಸರ್ಚಿಂದ, ಅದರಿಂದ. ಸೊ ಚಲನೆ ಭಾಳ ಇಂಪಾರ್ಟೆಂಟ್. ಸೊ ಎಷ್ಟಾಗತ್ತೆ ಅಷ್ಟು ಓಡಾಡಬೇಕು, ಬಗ್ಬಾರ್ದು ಅಂತ ಏನೂ ಇಲ್ಲ, ಬಗ್ಬಹುದು. ರೆಗ್ಯುಲರಾಗಿ ಬಗ್ತಾ ಇದ್ರೇ ಅದು ಅಭ್ಯಾಸ ಇರುತ್ತೆ, ನೋವು ಕಮ್ಮಿ ಆಗುತ್ತೆ. ಯಾವಾಗಲೂ ಒಂದು ಸತಿ ಬಗ್ಬಿಟ್ಟು ಭಾರ ಎತ್ತಾಗ ಆವಾಗ ನೋವು ಆಗೋ ಚಾನ್ಸ್ ಇರುತ್ತೆ. ಸೊ ಈವನ್ ಸರ್ಜರಿ ಆದಮೇಲೂ ಎಷ್ಟಾಗತ್ತೆ ಅಷ್ಟು ವಾಕ್ ಮಾಡೋಕ್ಕೆ ಹೇಳ್ತೀವಿ, ಯಾಕಂದರೆ ಅದರಿಂದನೇ ಅವ್ರ ಸ್ಟ್ಯಾಮಿನಾ ಬರುತ್ತೆ, ಮಸಲ್ಸ್ ಬಿಲ್ಡ್ ಆಗುತ್ತೆ, ಆಮೇಲೆ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಪೇನ್ ಈಸ್ ದ ಗೈಡ್. ಅಂದರೆ ನಿಮಗೆ ನೋವು ಆಗ್ತಾಯಿದೆ, ಜಾಸ್ತಿ ಏನು ನೋವಿಲ್ಲ ಅಂದರೆ ಆ ಕೆಲಸ ಮಾಡ್ಬೋದು. ಸೊ ಪೇನ್ ವಿಲ್ ಬಿ ದ ಗೈಡ್. ನಡೆಯೋದು ಎಷ್ಟು ಬೇಕಾದರೂ, ಎಕ್ಸಸೈಸಸ್ಸು ರೆಗ್ಯುಲರಾಗಿ ಮಾಡಿಸ್ಬೇಕು. ಇನ್ಫ್ಯಾಕ್ಟ್ ಆ ಎಕ್ಸಸೈಸಸ್ ಎಲ್ಲ ನಾವು ಸರ್ಜರಿಗಿಂತ ಮುಂಚೆನೇ ಶುರು ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಪ್ರಿಹ್ಯಾಬ್. ರಿಹ್ಯಾಬ್ ಅಂದರೆ ಆಪ್ರೇಷನ್ ಆದಮೇಲೆ, ಪ್ರಿಹ್ಯಾಬ್ ಅಂದರೆ ಆಪ್ರೇಷನ್ಗಿಂತ ಮುಂಚೆ. ಸೊ ಎಕ್ಸಸೈಸಸ್ಸು, ಬೋನ್ ಸ್ಟ್ರೆಂತ್ನಿಂಗ್ ಅದೆಲ್ಲ ಆಪ್ರೇಷನ್ಗಿಂತಲೇ ಶುರು ಮಾಡ್ತೀವಿ, ಸೊ ದ್ಯಾಟ್ ಆಪ್ರೇಷನ್ ಆದಮೇಲೆ ಅವರಿಗೆ ಮಾಡೋಕ್ಕೆ ಈಸಿ ಇರುತ್ತೆ. ಓಕೆ
ಡಾಕ್ಟರ್, ಈಗ ಸಾಕಷ್ಟು ಪ್ರೊಫೆಷನಲ್ಲಿ ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಡ್ರೈವರ್ಸ್ ವರ್ಷಾನುಗಟ್ಲೆ ಡ್ರೈವ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಸ್ಪೈನ್ ಬೆನ್ನು ಬಂದೇ ಬರುತ್ತೆ. ಇನ್ನು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವಂಥ IT ಜಾಬ್ಸ್ ಆಗಿರ್ಬೋದು, ಅಥವಾ ನೈಟ್ ಶಿಫ್ಟ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಭಾರ ಎತ್ತೋದು. ಸೊ ಈ ರೀತಿ ಪ್ರೊಫೆಷನಲ್ಲಿ ಇರೋರಿಗೆ ನೀವು ಏನು ಅಡ್ವೈಸ್ ಮಾಡ್ತೀರಿ? ಇದನ್ನು ಸ್ಪೈನ್ ಹೆಲ್ತ್ ಚೆನ್ನಾಗಿರೋದಕ್ಕೆ ಅವರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರಬೇಕು? ಸೊ ದೇರ್ ಆರ್ ಅಬೌಟ್ ನಾಲ್ಕು ಸ್ಟ್ರಾಟಜೀಸ್ ಇದೆ ಇದಕ್ಕೆ. ಓಕೆ, ವೆರಿ ಸಿಂಪಲ್. ನಾವು ನಮ್ಮ ದಿನಚರಿ ಇದರಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ದ್ಯಾಟ್ ವಿಲ್ ಬಿಕಮ್ ಅ ಹ್ಯಾಬಿಟ್. ಸೊ ಫಸ್ಟ್ ಫಾರ್ಮೋಸ್ಟ್ ಬಂದುಬಿಟ್ಟು ನೀವು ಇನ್ವೆಸ್ಟ್ ಮಾಡಿ ನಿಮ್ಮಲ್ಲೇ, ನಿಮ್ಮ ಸ್ಪೈನ್ ಮೇಲೆ, ನಿಮ್ಮ ಬಾಡಿ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿ ಸಿಂಪಲ್ ಎಕ್ಸಸೈಸಸ್ ಮಾಡಿ. ಈ ಮಧ್ಯೆ ಎಲ್ಲರಿಗೂ ಗೊತ್ತು ಬ್ರಿಡ್ಜ್ ಅಂದರೆ ಏನು, ಪ್ಲಾಂಕ್ ಅಂದರೆ ಏನು, ಪೆಲ್ವಿಕ್ ಟಿಲ್ಟ್ ಅಂದರೆ ಏನು, ಕ್ಯಾಮಲ್ ಅಂದರೆ ಏನು. ಸೊ ಅದೆಲ್ಲ ಒಂದು 15ರಿಂದ 20 ನಿಮಿಷ ತೊಗೊಳುತ್ತೆ. ಅದನ್ನು ಆದಷ್ಟು ರೆಗ್ಯುಲರಾಗಿ ಮಾಡ್ತಾ ಇರಬೇಕು. ಸೊ ಇದು ಒಂದು ಎಕ್ಸಸೈಸಸ್. ನಮ್ಮ ಸ್ಪೈನಿಗೆ 2-3 ಇಂಪಾರ್ಟೆಂಟ್ ಮಸಲ್ಸ್ ಇದೆ. ಒಂದು ಗ್ಲೂಟಿಯಲ್ ಮಸಲ್ಸ್ ಬಟಕ್ಸಲ್ಲಿರೋದು, ಇನ್ನೊಂದು ಅಬ್ಡಾಮಿನಲ್ ಮಸಲ್ಸು, ಇನ್ನೊಂದು ಬ್ಯಾಕ್ ಮಸಲ್ಸ್. ಈ 3 ಮಸಲ್ಸು ನಮಗೆ ನ್ಯಾಚುರಲ್ ಆಗಿರೋ ಬೆಲ್ಟ್ ಥರ. ಸೊ ಇದನ್ನು ಸ್ಟ್ರಾಂಗ್ ಆಗಿಟ್ಟರೆ ನಮ್ಮ ಸ್ಪೈನ್ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ಬಂದುಬಿಟ್ಟು ಡಯಟು ಮತ್ತು ಪೋಸ್ಚರ್ ಅಂದರೆ ಯಾವಾಗಲೂ ಸ್ಟ್ರೈಟಾಗಿ ಕೂತ್ಕೊಳ್ಳೋದಲ್ಲ. ಸ್ವಲ್ಪ ಹೊತ್ತು ಸ್ಲೌಚ್ ಮಾಡ್ಬೋದು, ಸ್ವಲ್ಪ ಹೊತ್ತು ಸ್ಟ್ರೈಟಾಗಿ ಕೂತ್ಕೊಳ್ಬೋದು. ಬಟ್ ಆದಷ್ಟು ರೆಗ್ಯುಲರಾಗಿ ಪೋಸ್ಚರ್ನ ಚೇಂಜ್ ಮಾಡ್ತಾ ಇರಬೇಕು ಎವ್ರಿ 20 ಮಿನಿಟ್ಸ್ 30 ಮಿನಿಟ್ಸ್. ಆಮೇಲೆ ಕರೆಕ್ಟ್ ಡಯಟ್, ಬೋನ್ ಹೆಲ್ತ್ ಮಾಡೋದು ಅಥವಾ ಹೈಡ್ರೇಷನ್ ಮಾಡೋದು. ಸೊ ದೀಸ್ ಆರ್ ದ ಸ್ಟ್ರಾಟಜೀಸ್ ಟು ಇಂಪ್ರೂವ್ ಯುವರ್ ಸ್ಪೈನ್ ಹೆಲ್ತ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿಯಾಗೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಸಕ್ರಾ ವರ್ಲ್ಡ್ ಆಸ್ಪತ್ರೆ, ಔಟರ್ ರಿಂಗ್ ರೋಡ್, ದೇವರಬೀಸನಹಳ್ಳಿ, ಇಂಟೆಲ್ ಎದುರುಗಡೆ, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 08049694969. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.